ಮನೆ ಸಮೀಪ ಮಾರಾಟ ಮಾಡಿಕೊಂಡು ಬಂದಿದ್ದ ಐಸ್ ಕ್ಯಾಂಡಿ ಸೇವಿಸಿದ ಪರಿಣಾಮ ಮಕ್ಕಳು ಸೇರಿದಂತೆ 100ಕ್ಕೂ ಅಧಿಕ ಜನರು ಅಸ್ವಸ್ಥರಾದ ಘಟನೆ ಕುಂದಾಪುರ ಸಮೀಪದ 90 ಎಂಬಲ್ಲಿ ನಡೆದಿದೆ. ತೀವ್ರವಾಗಿ ಅಸ್ವಸ್ಥಗೊಂಡ ಮಕ್ಕಳನ್ನ ಕುಂದಾಪುರದ ಸಾರ್ವಜನಿಕ ಆಸ್ಪತ್ರೆಗೆ ಹಾಗೂ ಬೆಳ್ಳುವೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಿದ್ಕಲ್ಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬೆಳ್ಳುವೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಲವರು ದಾಖಲಾಗಿದ್ದು ಇನ್ನೂ ಹಲವರು ಚಿಕಿತ್ಸೆ ಪಡೆದು ಮನೆಗೆ ಮರಳಿದ್ದಾರೆ. ಆಸ್ಪತ್ರೆಗೆ ದಾಖಲಾಗುವ ವೇಳೆ ಜ್ವರ, ವಾಂತಿ, ಭೇದಿಯಿಂದ ಬಳಲ್ತಾ ಇದ್ದು ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೂಡ ನೀಡಲಾಗಿದೆ. ಕೆಲವೊಂದು ಮಕ್ಕಳು ನಿಶಕ್ತಿಯಿಂದ ಬಳಲ್ತಾ ಇದ್ದು ಅವರನ್ನ ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆ ನೀಡ್ತಾ ಇದ್ದೇವೆ ಅಂತ ಮಕ್ಕಳ ತಜ್ಞೆ ಡಾಕ್ಟರ್ ಸುಜಾತ ಹಾಗೂ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ರಾಬರ್ಟ್ ತಿಳಿಸಿದ್ದಾರೆ. 7 ರಿಂದ 8 ಜನ ಮಕ್ಕಳಿಗೆ ಐಸ್ ಕ್ರೀಮ್ ತಿಂದು ಅಸ್ವಸ್ಥರಾಗಿದ್ದಾರೆ. ಅವರಿಗೆ ಡಿಹೈಡ್ರೇಷನ್ ಆಗಿದೆ. ನಾವು ಮಕ್ಕಳನ್ನು ಕಳಿಸ್ತಾ ಇದ್ದೇವೆ ಅಂತ ಹೇಳಿದ್ರು. ಸೊ ನಮ್ಮಲ್ಲಿ 7 ಜನ ಮಕ್ಕಳು ಮತ್ತು 2 ಅವರ ತಂದೆ ತಾಯಂದಿರು ಅಲ್ವಾ, ಪೋಷಕರು ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಅವ್ರು ಹೇಳಿದ ತಕ್ಷಣ ನಾವೆಲ್ಲವೂ ರೆಡಿಯಾಗಿ ಇಟ್ಕೊಂಡಿದ್ದೇವೆ. ಅವರಿಗೆ ಸೂಕ್ತ ಸಮಯದಲ್ಲಿ ಕರೆಕ್ಟಾಗಿ ಚಿಕಿತ್ಸೆ ಸಿಕ್ಕಿದೆ. ನಮ್ಮ ಕರ್ತವ್ಯ ನಿರತ ವೈದ್ಯರು, ಮಕ್ಕಳ ತಜ್ಞರು ಹಾಗೂ ನಮ್ಮ ಫಿಸಿಷಿಯನ್ ಸಹ ಅವರನ್ನು ನೋಡಿ ಚಿಕಿತ್ಸೆ ನೀಡಿದ್ದಾರೆ. ಮಕ್ಕಳು ಇವಾಗ ಚೇತರಿಸ್ಕೊಳ್ತಾ ಇದ್ದಾರೆ. ಒಂದು 3 ಜನ ಮಕ್ಕಳಿಗೆ ಸ್ವಲ್ಪ ಡಿಹೈಡ್ರೇಷನ್ ಸ್ವಲ್ಪ ಜಾಸ್ತಿ ಇರೋದರಿಂದ ಅವರನ್ನು ಸಹ ನಾವು ಚಿಕಿತ್ಸೆ ನೀಡ್ತಾ ಇದ್ದೇವೆ. ಅವರು ಇಂಪ್ರೂವ್ ಆಗುವಂಥ ಎಲ್ಲ ಇದು ಸಾಧ್ಯತೆ ಇದೆ ಅಂತ ಮಕ್ಕಳ ತಜ್ಞರು ತಿಳಿಸಿರುತ್ತಾರೆ. ಈ ಭಾಗಕ್ಕೆ ಕೆಲವು ತಿಂಗಳುಗಳಿಂದ ವ್ಯಕ್ತಿಯೋರ್ವ ಐಸ್ ಕ್ರೀಮ್ ಮಾರಾಟ ಮಾಡೋದಕ್ಕೆ ಬರ್ತಾ ಇದ್ದು ಸ್ಥಳೀಯರು ಈತನಿಂದ ಐಸ್ ಕ್ರೀಮ್ ಖರೀದಿಸಿ ತಿಂತಾ ಇದ್ರು. ಮಕ್ಕಳು ಮನೆಯಲ್ಲಿ ಇರೋದ್ರಿಂದ ಹೆಚ್ಚಾಗಿ ಭಾನುವಾರ ಬರ್ತಾ ಇದ್ದ ಈತ ನಿನ್ನೆ ಕೂಡ ಬಂದು ಐಸ್ ಕ್ರೀಮ್ ಮಾರಾಟ ಮಾಡಿ ಹೋಗಿದ್ದ. ಗಡ್ಬಡ್, ಕೋನ್ ಸೇರಿದಂತೆ ಇನ್ನಿತರ ಐಸ್ ಕ್ರೀಮ್ ಅನ್ನ ಸೇವಿಸಿದವರು ಯಾರೂ ಅಸ್ವಸ್ಥಗೊಂಡಿಲ್ಲ ಅನ್ನಲಾಗಿದ್ದು ಈತನ ಬಳಿ ಐಸ್ ಕ್ಯಾಂಡಿ ಖರೀದಿಸಿ ತಿಂದವರು ಮಾತ್ರ ಅಸ್ವಸ್ಥಗೊಂಡಿರುವ ಮಾಹಿತಿ ಬೆಳಕಿಗೆ ಬಂದಿದೆ. ಐಸ್ ಕ್ರೀಮ್ ತಿಂದವರೆಲ್ಲರ ಮನೆಯಲ್ಲೂ ಹಾಗೆ ಆಯಿತು. ಎಲ್ಲರೂ ಬೆಳ್ಳಿ ಆಸ್ಪತ್ರೆ ನಮ್ಮ ಕಡೆ ತುಂಬ ಜನ ಅಕ್ಕಪಕ್ಕದವರೆಲ್ಲ ಬಂದಿದ್ರ. ಅಲ್ಲಿ ಸಾಧಾರಣ 25 ಜನ ಮೇಲೆ ಅಲ್ಲಿ ದೊಡ್ಡವ್ರನ್ನೆಲ್ಲ ಇಟ್ಕೊಂಡು ಚಿಕ್ಕ ಮಕ್ಕಳನ್ನೆಲ್ಲ ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿ ಕುಂದಾಪುರ ಅಲ್ಲಷ್ಟು ವ್ಯವಸ್ಥೆ ಇಲ್ಲ. ಐಸ್ ಕ್ರೀಮ್ ಅಕ್ಟೋಬರಿಂದ ಬರ್ತಾಯಿತ್ತು ಅಂದರೆ ನಮ್ಮ ಅಕ್ಕ ಹೇಳ್ತಾರೆ ಮನೇಲಿ ಇರೋದು ಜಾಸ್ತಿ. ಅಲ್ಲಿ ಸ್ವಲ್ಪ ಅಂದರೆ ತುಂಬ ಸಲ ಎಲ್ಲ ಬಂದಲ್ಲೆಲ್ಲ ಬರಬೇಡಿ, ಇನ್ನು ಅಂದರೆ ಮಕ್ಕಳು ತಿಂದರೆ ಆರೋಗ್ಯ ಸರಿ ಇರೋದಿಲ್ಲ ಹಾಗೆ ಹೀಗೆಲ್ಲ ಹೇಳಿ ಕಳಿಸಿದ್ರು. ಆರು ಪದೇ ಬರ್ತಾಯಿದ್ರು. ನಿನ್ನೆ ಮಧ್ಯಾಹ್ನ ಸಂಡೆ ಅಲ್ಲ